ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ವಿಶೇಷವಾಗಿ ದಾವಣಗೆರೆಯಲ್ಲಿ ಇವತ್ತು ಶುಕ್ರವಾರ ಅಜ್ಜಿ ಹಬ್ಬ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಾನು ಕೂಡ ಆಚರಣೆ ಮಾಡ್ತೀನಿ. ಹಾಗಾಗಿ ಪೂಜೆಗೆ ಏನೆಲ್ಲ ಸಾಮಾನುಗಳು ಬೇಕು ತರಿಸ್ಕೊಂಡಿದ್ದೆ ನಮ್ಮ ಮನೆಯವ್ರ ಹತ್ರ. ಸ್ವಲ್ಪ ತುಪ್ಪ ಕೂಡ ತರಿಸ್ಕೊಂಡಿದ್ದೆ. ಮನೇಲಿ ತುಪ್ಪ ಇದ್ದರೂ ಕೂಡ ಅದನ್ನು ಆಲ್ರೆಡಿ ಬಳಸಿರೋದ್ರಿಂದ ದೇವರಿಗೆ ಫ್ರೆಶ್ ಆಗಿರೋದು ಬೇಕು ಅಂತ ತರಿಸ್ಕೊಂಡಿದ್ದೆ. ಇದು ಫಿಲ್ಟರ್ ಕಾಫಿ ಪೌಡರು, ತುಂಬ ಚೆನ್ನಾಗಿ ಬರುತ್ತೆ ಇದು. ಅಜ್ಜಿ ಹಬ್ಬ ಇದ್ದರೂ ಕೂಡ ಕೆಲವು ಮಕ್ಕಳಿಗೆ ಸ್ಕೂಲ್ ರಜೆ ಕೊಟ್ಟಿದ್ದಾರೆ, ನಮ್ಮ ಮಕ್ಕಳಿಗೆ ರಜೆ ಇರಲಿಲ್ಲ. ಹಾಗಾಗಿ ಟಿಫನ್ನು ಲಂಚ್ ಬಾಕ್ಸ್ ಅವರಿಗೆ ಪ್ರಿಪೇರ್ ಮಾಡಲೇಬೇಕಾ. ಹಾಗೆ ಅವರಿಗೆ ಮಗಳಿಗೋಸ್ಕರ ಪಡ್ಡು ಮಾಡಿದ್ದೆ, ಮಗನಿಗೋಸ್ಕರ ಬೆಣ್ಣೆ ದೋಸೆ ಮಾಡಿದ್ದೆ. ಡೈರೆಕ್ಟಾಗಿ ಬೇಳೆನೇ ಹಾಕೋಣ ರಜಾ ಇದ್ದರೆ ಅಂತ ಅಂದ್ಕೊಂಡೆ, ಬಟ್ ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದರಿಂದ ಅವರಿಗೆ ಟಿಫನ್ ಮಾಡಲೇಬೇಕಲ್ವ, ಹಾಗಾಗಿ ಮಾಡಿದೆ. ನನ್ನ ಮಗಳು ಕಾಯಿ ತಿನ್ನೋದಿಲ್ಲ ಪಡ್ಡಿನಲ್ಲಿ, ಹಾಗಾಗಿ ಅವಳಿಗೆ ಸಪ್ರೇಟಾಗಿ ಮಾಡಿಕೊಟ್ಟೆ. ನಮ್ಮನೆಯವರು ಸ್ವಲ್ಪ ಕಾಯಿ ಇಷ್ಟಪಡ್ತಾರೆ. ಅವರಿಗೆ ಮತ್ತೆ ನೆಕ್ಸ್ಟು ಮಕ್ಕಳೆಲ್ಲ ಹೋದ್ಮೇಲೆ ಅವರಿಗೆ ಕಾಯಿ ಹೆಚ್ಚಿಬಿಟ್ಟು ಪಡ್ಡು ಮಾಡಿಕೊಟ್ಟಿದ್ದೆ. ಫಸ್ಟೇ ಒಲೆ ಹಚ್ಚಿಬಿಟ್ಟಿರೋದ್ರಿಂದ ಎಲ್ಲ ಮತ್ತೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಇಡಲಿಕ್ಕೆ ಕ್ಲೀನಾಗಿ ಎಲ್ಲ ಶುದ್ಧಿ ಮಾಡಿಕೊಂಡು ರಂಗೋಲಿ ಇಟ್ಟು ಪೂಜೆ ಮಾಡಿ ಅಗ್ನಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಅಜ್ಜಿ ಹಬ್ಬದಲ್ಲಿ ವಿಶೇಷವಾಗಿ ತುಂಬ ಮೈಲಿಗೆನ ನಾವು ಪಾಲಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಗ್ರಾಮ ದೇವತೆ ಸಿಟ್ಟಾಗಿಬಿಡ್ತಾರೆ ಅನ್ನೋದು ವಾಡಿಕೆ ಇದೆ. ಹಾಗಾಗಿ ಒಲೆ ಎಲ್ಲ ಕ್ಲೀನಾಗಿ ಶುದ್ಧಿ ಮಾಡ್ಕೊಂಡ್ಬಿಟ್ಟು ಈಗ ರಂಗೋಲಿ ಹಾಕ್ತಾ ಇದ್ದೀನಿ. ಇದು ನೋಡಿ, ಈ ಥರ ರೆಡಿ ಬಾಕ್ಸ್ ಸಿಗುತ್ತಲ್ವ, ಇದರಲ್ಲಿ ರಂಗೋಲಿ ಹಾಕಲಿಕ್ಕೆ ನನಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಎಳೆಗಳನ್ನು ಬಿಟ್ಟರೆ ಅಷ್ಟು ಈವನ್ ಆಗಿ ಬರಲ್ಲ, ಚೆನ್ನಾಗೂ ಕಾಣಲ್ಲ. ಕೆಲವರು ಅಭ್ಯಾಸ ಇದ್ದವರು ಚೆನ್ನಾಗಿ ರಂಗೋಲಿ ಬಿಡುತ್ತಾರೆ, ನನಗೆ ಅಷ್ಟೊಂದು ಬರಲ್ಲ. ಹಾಗಾಗಿ ಈ ಥರ ಎಲ್ಲ ನನಗೆ ಯಾವ್ಯಾವ ಡಿಸೈನ್ ಬೇಕೋ ಆ ಥರ ಡಬ್ಬಿಗಳನ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಥರ ರಂಗೋಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಹಾಗೆ ಡೈರೆಕ್ಟಾಗಿ ಬೇಳೆ ಇಟ್ಬಿಡ್ತಾ ಇದ್ದೀನಿ. ಎಲ್ಲ ಒಲೆ ನೀಟ್ ಮಾಡ್ಕೊಂಡಿದ್ದ ತಕ್ಷಣ ಬೇಳೆ ಎಲ್ಲ ಬೇಯಬೇಕಾದ್ರೆ ಈ ಥರ ಎಲ್ಲ ಫೋಮ್ ಬರುತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಹೋಳಿಗೆ ಸಾರಿಗೆ ಎಲ್ಲ ಹುರ್ಕೊಂಡಂಥ ಎಲ್ಲ ಪದಾರ್ಥಗಳು ತಣ್ಣಗಾದ್ಮೇಲೆ ಅದನ್ನು ರುಬ್ಬಿಟ್ಕೊಳ್ತೀನಿ. ಫಟಾಫಟ್ ಅಡುಗೆ ಮಾಡಬೇಕು, ಯಾಕಂದರೆ ಪೂಜೆನೂ ಮಾಡಬೇಕಲ್ವ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಯೂಶ್ವಲಿ ಬೇಳೆ ಸಾರು ಇಲ್ಲ ಬಸ್ಸಾರುಗಳನ್ನಂತಹ ಮಾಡ್ತಾ ಇದ್ದಾಗ ನಾನು ಕುಕ್ಕರ್ನಲ್ಲೇ ಹಾಕಿಬಿಟ್ಟು ಬೇಗ ಕೂಗಿಸ್ಕೊಳ್ತೀನಿ. ಬಹಳತ್ತು ಇದು ಮಸಾಲೆ ಎಲ್ಲ ಕುದಿಬೇಕಲ್ವ, ಹೋಳಿಗೆ ಸಾರು ಬಹಳ ಹೊತ್ತು ಕುದಿಬೇಕಾಗತ್ತೆ ರುಚಿ ಬರಬೇಕು ಅಂದರೆ. ಹಾಗಾಗಿ ನಾನು ಕುಕ್ಕರ್ನಲ್ಲೇ ಕೂಗಿಸ್ಕೊಂಡ್ಬಿಡ್ತೀನಿ. ಹಿಂಗೆ ಮಾಡೋದ್ರಿಂದ ಬೇಗ ನಮ್ಮ ಕೆಲಸಗಳು ಆಗುತ್ತೆ. ಇಲ್ಲಿ ಹೂರಣಕ್ಕೆ ಬೇಳೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಬೆಲ್ಲ ಎಲ್ಲ ಹಾಕಿಬಿಟ್ಟು. ಇದು ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಲ್ಲಿ ನಾನು ಕೂಡ ರೆಡಿಯಾಗಿ ಬರ್ತೀನಿ. ಯಾಕಂದರೆ ವಿಶೇಷವಾಗಿ ದೇವಿ ಪೂಜೆಗಳು, ಅಜ್ಜಿ ಹಬ್ಬ, ಇನ್ನೇನು ವರಮಹಾಲಕ್ಷ್ಮಿ ಕೂಡ ಬರುತ್ತೆ. ಇಂತಹ ಹಬ್ಬಗಳು ಅಂತ ಅಂದರೆ ಹೆಣ್ಮಕ್ಳಿಗೆ ತುಂಬ ವಿಶೇಷವಾಗಿರುತ್ತೆ. ಅಪರೂಪಕ್ಕೆ ಸೀರೆಗಳನ್ನು ತೆಗೆದು ನಾವು ಉಟ್ಕೊಂಡು ಅಲಂಕಾರ ಮಾಡ್ಕೊಳ್ತೀವಿ. ಈ ಟೈಮಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋದೊಂದಿರುತ್ತೆ. ಹಾಗೆಯೇ ಸೀರೆ ಉಟ್ಕೊಂಡು ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನೆಯಲ್ಲಿ ವಾತಾವರಣ ತುಂಬ ಕಳಕಳೆಯಿಂದ ಕೂಡಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಟೈಮಲ್ಲಿ ಬಳೆಗಳು ಹಾಕ್ಕೊಳ್ಳೋದು, ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋದು, ಇದೆಲ್ಲ ಖುಷಿ ಆಗುತ್ತೆ. ತಲೆ ತುಂಬ ಹೂವು ಮುಡ್ಕೊಳ್ಳೋದು. ಡೈಲಿ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಹೀಗೆಲ್ಲ ಸೀರೆ ಉಟ್ಕೊಂಡು ಅಡುಗೆ ಮಾಡೋದು, ಬಳೆ ಹಾಕ್ಕೊಂಡು ಅಡುಗೆ ಮಾಡೋದು ನನಗೆ ತುಂಬ ಕಷ್ಟ ಆಗುತ್ತೆ. ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಇನ್ಮೇಲೆ ಹೆಣ್ಮಕ್ಳಿಗೆ ಸಂಭ್ರಮನೋ ಸಂಭ್ರಮ. ಯಾಕಂದರೆ ಶ್ರಾವಣದಲ್ಲೇ ಸುಮಾರು ಹಬ್ಬಗಳು ಬಂದು ಹೋಗ್ಬಿಡುತ್ತೆ. ಆ ಟೈಮ್ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸೀರೆ ಉಟ್ಕೊಂಡು ದೇವ್ರ ದೀಪ ಹಚ್ಚೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಅಂದರೆ ಎನಿ ಟೈಮು ನಾವು ಡ್ರೆಸ್ ಹಾಕ್ಕೊಂಡೇ ಇರ್ತೀವಿ. ತೊಗೊಂಡಿರೋ ಸುಮಾರು ಸೀರೆಗಳು ತೊಗೊಂಡಿರ್ತೀವಿ. ಅದನ್ನು ಸುಮ್ಮನೆ ಬೀರಲ್ಲಿ ಇಟ್ಟು ಪೂಜೆ ಮಾಡ್ತೀಯ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ಹಾಗಾಗಿ ಆದಷ್ಟು ಪೂಜೆಗಳು ಮಾಡೋ ಟೈಮ್ನಲ್ಲಿ ನಾನು ಸೀರೆ ಉಟ್ಕೊಂಡು ಪೂಜೆ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತೆ, ನಿಮಗೆ ಅನುಕೂಲ ಆಗ್ಬೋದು. ದೇವ್ರ ಮನೆಯಲ್ಲಿ ಹೇಗೆಲ್ಲ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡ್ಬೋದು. ನೋಡಲಿಕ್ಕೂ ಕೂಡ ಮನಸ್ಸಿಗೂ ಕೂಡ ತುಂಬ ನೆಮ್ಮದಿ ಅನಿಸುತ್ತೆ ಈ ರೀತಿ ಪೂಜೆ ಮಾಡೋದ್ರಿಂದ. ಕೆಲವೊಬ್ಬರು ಹೇಗೆ ದೇವ್ರುಗಳಿಗೆ ಹೂ ಮುಡ್ಸೋದಾಗಲಿ, ದೀಪ ಹಚ್ಚೋದಾಗಲಿ ಕೆಲವರು ಸುಮ್ಮನೆ ಸಾದಾ ಸೀದಾ ಮಾಡಿಬಿಡ್ತಾರೆ. ಇದರಿಂದ ಅಷ್ಟು ಹಬ್ಬದ ವಿಶೇಷತೆ ಅನಿಸೋದಿಲ್ಲ. ಹಾಗಾಗಿ ನೀವು ವಿಡಿಯೋ ನೋಡ್ತಾ ಹೋಗಿ ಹೇಗೆಲ್ಲ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಮ್ಮ ದೇವ್ರ ಮನೆಯಲ್ಲಿ ದೇವರದ್ದು ಅಲಂಕಾರ ಹೇಗೆಲ್ಲ ಮಾಡ್ಬೋದು ಅಂತ ವಿಶೇಷವಾಗಿ ಗೊತ್ತಾಗತ್ತೆ. ಬೇಗ ಬೇಗ ಎಲ್ಲ ಎಡೆಗೆ ಪ್ರಸಾದಗಳನ್ನು ಏನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ತಾ ಇದ್ದೀನಿ.
ವಿಶೇಷವಾಗಿ ಅಜ್ಜಿ ಹಬ್ಬದಲ್ಲಿ ಹೋಳಿಗೆ ಮಾಡೋದು ಮೊದಲಿಂದ ವಾಡಿಕೆ ಇದೆ. ಕೆಲವರು ಮೊಸರನ್ನ ಕೂಡ ಕೊಡ್ತಾರೆ. ಗ್ರಾಮ ದೇವತೆ ಅಲ್ವಾ, ಹಾಗಾಗಿ ಮೊಸರನ್ನ, ರುದ್ರಾನ್ನ, ಹಾಗೆ ಪುಳಿಯೋಗರೆ ಇವನ್ನೂ ಎಲ್ಲ ಕೊಡೋರು ಕೊಡ್ತಾರೆ. ಹೋಳಿಗೆ ಮಾಡೋಕ್ಕೆ ಸಾಧ್ಯ ಆದವರು ಹೋಳಿಗೆ ಮಾಡಿ ಹೋಳಿಗೆನ ಕೊಡ್ಬೋದು. ತಟ್ಟೋಳಿಗೆ ಆದರೆ 2 ಹೋಳಿಗೆ ಇಟ್ಟು ಕೊಡ್ತಾರೆ. ಈ ಥರ ಸಣ್ಣ ಹೋಳಿಗೆ ಆದರೆ 5 ಹೋಳಿಗೆ ಕೊಡ್ತಾರೆ. ಕೆಲವರು ಬೇಡ್ಕೊಂಡಿರ್ತಾರೆ ಜಾಸ್ತಿ ಹೋಳಿಗೆ ಇಟ್ಟು ಪೂಜೆ ಮಾಡ್ತೀನಿ ಅಂತ. ನಾನು 5 ಹೋಳಿಗೆ ಮಾಡಿ ಎಡೆಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ಬಾಳೆ ಎಲೆಯಲ್ಲೇ ಎಡೆ ಇಡಬೇಕು. ಹಾಗೆ ದೇವರನ್ನು ಕೂಡ, ಅಜ್ಜಿಯನ್ನು ಕೂಡ ಬಾಳೆ ಎಲೆ ಮೇಲೇ ಸ್ಥಾಪನೆ ಮಾಡಬೇಕು. ಬೇವಿನ ಎಲೆ ಬೇಕಾಗತ್ತೆ. ಬೇವಿನ ಎಲೆ ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ಬಾಳೆ ಎಲೆ ಮತ್ತು ಮಾವಿನ ಎಲೆ ಯೂಸ್ ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಹೇಳಿದ್ನಲ್ಲ ಆಲ್ರೆಡಿ ಹೇಗೆಲ್ಲ ಟಿಪ್ಸ್ಗಳನ್ನು ಯೂಸ್ ಮಾಡಿದರೆ ದೇವ್ರ ಮನೆ ಸುಂದರವಾಗಿ ಕಾಣುತ್ತೆ ಅಂತ. ಈಗ ನೋಡಿ, ನಂದು ಸಾದಾ ಸೀದಾ ಕಾಣ್ತಾ ಇದೆ. ಇದನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಟರ್ನ್ ಮಾಡ್ತೀನಿ ನಾನು. ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಪೂಜೆ ಮಾಡೋದ್ರಿಂದ ದೇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಅಲಂಕಾರನ ನಾವು ಮಾಡ್ಕೋಬೋದು. ಸಾಮಾನ್ಯವಾಗಿ ಎಲ್ಲರೂ ಫುಲ್ಲು ಬಾಳೆ ಎಲೆನ ಹಾಸ್ಬಿಟ್ಟು ದೇವ್ರನ್ನ ಸ್ಥಾಪನೆ ಮಾಡ್ತಾರೆ. ನಾನಿಲ್ಲಿ ಅದನ್ನೇ ರೌಂಡ್ ಶೇಪ್ನಲ್ಲಿ ಎಷ್ಟು ಬೇಕು, ಕುಡಿಕೆ ಸಣ್ಣದಿರುತ್ತೆ, ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ತೀನಿ. ಯಾಕಂದರೆ ಕೆಲವ್ರದ್ದು ದೇವ್ರ ಮನೆ ಜಾಗ ತುಂಬ ದೊಡ್ಡದಿರಲ್ಲ, ಹಾಗಾಗಿ ನಂದು ಕೂಡ ಜಾಗ ತುಂಬ ದೊಡ್ಡದಿಲ್ಲ. ಪ್ರಸಾದನೂ ಎಡೆನೂ ಕೂಡ ಇಡಬೇಕಾಗುತ್ತೆ. ಹಾಗಾಗಿ ನಾನು ಈ ಥರ ರೌಂಡ್ ಶೇಪ್ನಲ್ಲಿ ಎಲೆನ ಕಟ್ ಮಾಡಿಕೊಂಡು ಅದ್ರ ಮೇಲೇ ಅಕ್ಕಿ ಇಟ್ಟು ಸ್ಪ್ರೆಡ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದು ಸ್ವಲ್ಪ ಸುಂದರವಾಗಿ ಕಾಣಲಿ ಅಂತ ರೋಸ್ ಪೆಟಲ್ಗಳನ್ನು ಹಾಗೆ ರೌಂಡ್ ಶೇಪ್ನಲ್ಲಿ ಇಟ್ಬಿಟ್ಟು ಸುತ್ತಲೂ ರಂಗೋಲಿ ಹಾಕ್ತೀನಿ. ನೋಡಿ, ಈ ರಂಗೋಲಿ ಬಾಕ್ಸಿಂದ ನನಗೆ ಎಷ್ಟು ಯೂಸ್ಫುಲ್ಲು ಅಂತ ಅಂದರೆ ಈಸಿಯಾಗಿ ಬೇಗ ನಾನು ರಂಗೋಲಿಗಳನ್ನು ಬಿಡಿಸ್ಕೋಬೋದು. ಈಗ ಈ ಕುಡಿಕೆ ಇದೆ ಅಲ್ವಾ, ಈ ಕುಡಿಕೆನ ಹೊರಗಿಂದ ತಂದ ಮೇಲೆ ಕ್ಲೀನಾಗಿ ಶುದ್ಧಿ ಆದಮೇಲೆ ಆ ಕುಡಿಕೆಗೆ ಸಂಪೂರ್ಣವಾಗಿ ಅರಿಶಿಣದಿಂದ ಲೇಪನ ಮಾಡಬೇಕು. ಹಾಗೆ ವಸ್ತ್ರ ಹಾಕಬೇಕು ಅಂತಾರೆ. ವಸ್ತ್ರ ಅಂದರೆ ಅದೇ ನಾನು ಹಳದಿ ದಾರ ಸುತ್ತುತ್ತೀನಲ್ಲ, ಅದು ಒಂದು 5 ಎಳೆ ದಾರ ಸುತ್ತಬಿಟ್ಟು ಆ ಕುಡಿಕೆ ಒಳಗಡೆ ಶುದ್ಧ ಕುಡಿಯೋ ನೀರು ಹಾಕಿ 1 ರೂಪಾಯಿ ಕಾಯಿನು, ಅರಿಶಿನ ಕುಂಕುಮ ಮತ್ತು ಹೂವು. ಆ ಕುಡಿಕೆ ತೊಗೋಬೇಕಾದ್ರೇ ಒಂದು ಬ್ಲ್ಯಾಕ್ ಕಲರ್ ಬಳೆ ಕೊಟ್ಟಿರ್ತಾರೆ, ಅದನ್ನು ಅದರಲ್ಲೇ ಇಟ್ಬಿಟ್ಟು ದೇವಿನ ಸ್ಥಾಪನೆ ಮಾಡಿಬಿಟ್ಟು ನಾವು ಮಾಡಿರೋ ಅಂತಹ ಎಡೆನ ಇಟ್ಟು ಪೂಜೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸಣ್ಣ ಮಕ್ಕಳು ಇರೋರು ಇದನ್ನು ಯೂಶಲಿ ಹಬ್ಬ ಆಚರಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಯಾಕಂದರೆ ಗ್ರಾಮ ದೇವತೆ ತನ್ನ ಮಕ್ಕಳನ್ನು, ಮೊಮ್ಮಕ್ಕಳನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾರೆ. ಯಾರೆಲ್ಲ ಈ ಹಬ್ಬ ಆಚರಣೆ ಮಾಡದೆ ಹೋದರೆ ಅವರಿಗೆ ಮಕ್ಕಳಿಗೆ ತೊಂದರೆ ಕೊಡೋ ರೀತಿ, ನೀವು ನನ್ನನ್ನು ನೆನಪು ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಮಕ್ಕಳಿಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಇದು ವಾಡಿಕೆ ಇರೋದು. ಅಂದರೆ ಅಮ್ಮ ಎದೊಳುತ್ತೆ ಮಕ್ಕಳ ಮೈ ಮೇಲೆಲ್ಲ. ಈ ಹಬ್ಬ ಮಾಡೋದ್ರಿಂದ ಮಕ್ಕಳು ಆರೋಗ್ಯವಾಗಿ ಇರ್ತಾರೆ ಅನ್ನೋದು. ಹಾಗಾಗಿ ಮಕ್ಕಳಿರೋವ್ರ ಮನೆಯಲ್ಲಿ ಈ ಹಬ್ಬ ಮಾಡೇ ಮಾಡ್ತಾರೆ. ಇದು ತುಂಬ ಏನು ಗ್ರ್ಯಾಂಡ್ ಹಬ್ಬ ಅಲ್ಲ. ಸಾಧಾರಣವಾಗಿ ಹೋಳಿಗೆ ಮಾಡಿಬಿಟ್ಟು ಎಡೆ ಇಟ್ಟು ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ಆ ಕುಡಿಕೆನೂ ಇಟ್ಟು ಬರ್ತಾರೆ. ಹಾಗೆ ಪ್ರಸಾದ ಕೂಡ ಅಲ್ಲಿ ವಾಪಸ್ ಇಟ್ಟು ಬರ್ತಾರೆ. ಈ ಮೊದಲೆಲ್ಲ ಪ್ರಸಾದ ಮರಗಳ ಹತ್ರ ಇಡೋರು, ದೇವಸ್ಥಾನದ ಹತ್ರ ಹೋಗಿ ರಾಶಿ ರಾಶಿ ಇಟ್ಟು ಬರೋರು. ಈಗ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಪ್ರಸಾದಗಳನ್ನೆಲ್ಲ ಚೆನ್ನಾಗಿ ನೀಟಾಗಿ ಮನೆಯಿಂದ ಹೋಗಿ ಇಟ್ಟಿದ ತಕ್ಷಣ ಅದನ್ನು ಫ್ರೆಶ್ಶಾಗಿ ಹಾಗೆ ಒಂದು ಕೊಳಗಗಳಲ್ಲಿ ತುಂಬಿಕೊಂಡು ಅದನ್ನು ಬಡವರು ಬಗ್ಗರಿಗೆ ಯಾರೆಲ್ಲ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂಥವರಿಗೆ ಈ ಪ್ರಸಾದನ ಹಂಚ್ತಾರೆ. ತುಂಬ ದೇವಸ್ಥಾನದ ಹತ್ರ ತುಂಬ ವ್ಯವಸ್ಥೆ ಇದೆ. ಮುಂದೆ ಆ ವಿಡಿಯೋ ಕೂಡ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಲಕ್ಷಣವಾಗಿ ಕಾಣ್ತಿದೆ ದೇವ್ರ ಮನೆ. ನನಗೂ ಬೆಳಗ್ಗಿಂದ ಉಪವಾಸ ಮಾಡಿ ಪೂಜೆ ಮಾಡ್ತಿದ್ನ, ತುಂಬ ಹೊಟ್ಟೆ ಹಸಿತಿತ್ತು. ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಪ್ರಸಾದ ಸ್ವೀಕಾರ ಮಾಡಿದೆ. ಇನ್ನೇನು ಸಂಜೆ 5 ಗಂಟೆ ಆಯಿತು. ಅಜ್ಜಿನ ಕಳಿಸ್ಬೇಕು, ಹಾಗಾಗಿ ಪ್ರಸಾದ ಸಮೇತ ಆ ಕುಡಿಕೆನೂ ಕೂಡ ಇಟ್ಕೊಂಡು ಕುಡಿಕೆ ಅಂದರೆ ಕಳಸ, ಅದನ್ನು ಇಟ್ಕೊಂಡು ಅಜ್ಜಿನ ದೇವಸ್ಥಾನಕ್ಕೆ ಕಳಿಸ್ಬರ್ತೀನಿ. ಹೀಗೆ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಸುಮಾರು ಊರುಗಳಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಆದರೆ ದಾವಣಗೆರೆಯಲ್ಲಿ ತುಂಬ ವಿಶೇಷ. ನನಗೆ ಮೊದಲೆಲ್ಲ ಗೊತ್ತಿರಲಿಲ್ಲ, ಆದರೆ ಈಗ ದಾವಣಗೆರೆಯಲ್ಲಿ ಇರೋದ್ರಿಂದ ಈ ಹಬ್ಬ ಎಷ್ಟು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅಂದರೆ ನೋಡಿ ಎಷ್ಟು ರಶ್ ಇದೆ, ಎಷ್ಟು ಜನ ಅಂದರೆ ಅಲ್ಲಿ ರೋಡೇ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋ ಮೂಲಕ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿದವರಿಗೆ ತುಂಬ ಧನ್ಯವಾದಗಳು.
ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ ಗ್ರಾಮ ದೇವತೆನ ಹೊರಗಡೆ ಕೂರಿಸಿದ್ದಾರೆ.